ಆ ದೇವರು ಬಂದರೂ ಬೆಂಗಳೂರು ಟ್ರಾಫಿಕ್ ಸರಿ ಹೋಗಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರಲ್ಲ ಹೇಳಿಕೆಯನ್ನು, ಅದನ್ನು ಮುಂದಿಟ್ಕೊಂಡು ಟೀಕಿಸಿದ್ರು ಉದ್ಯಮಿ ಮೋಹನ್ ದಾಸ್ ಪೈ. ಈಗ ಉಲ್ಟಾ ಹೊಡೆದ್ಬಿಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಮ್ಮುಖದಲ್ಲಿ ಮೋಹನ್ ದಾಸ್ ಪೈ ಮಾತನಾಡಿರುವಂಥ ವಿಡಿಯೋ ರಿಲೀಸ್ ಆಯಿತು. ಅದರಲ್ಲಿ ಬೆಂಗಳೂರಿಗಿಂತ ಹೆಚ್ಚು ಡಿ.ಸಿ.ಎಂ ಅವರನ್ನು ಪೈ ಹೊಗಳಿದ್ದಾರೆ. ಡಿ.ಸಿ.ಎಂ ಭೇಟಿ ಬಳಿಕ ಮಾತನಾಡುವಾಗಲೂ ಕೂಡ ಉಪಮುಖ್ಯಮಂತ್ರಿಗಳನ್ನು ಸಿಕ್ಕಾಪಟ್ಟೆ ಹೊಗಳಿಬಿಟ್ರು. ಡಿ.ಕೆ. ಬೆಂಗಳೂರಿನ ಚಾಂಪಿಯನ್ ಆಗಬೇಕು ಅಂದರು. ತಾವು ಟೀಕೆ ಮಾಡಿದ್ದನ್ನು ಕೂಡ ಸಮರ್ಥನೆ ಮಾಡಿಕೊಂಡ್ರು. ಈ ಮಧ್ಯೆ ಬಿಜೆಪಿ ಅವಧಿಯಲ್ಲಿ ಬೆಂಗಳೂರು ಉದ್ಧಾರ ಆಗಲಿಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಆರೋಪಿಸಿದ್ದಾರೆ. ಮೇ ತಿಂಗಳಲ್ಲಿ ಬಿಬಿಎಂಪಿ ಚುನಾವಣೆ ನಡೆಯಲಿದೆ ಅಂತಾನೂ ಹೇಳಿದ್ದಾರೆ. ಅವರು ನಮ್ಮ ಬೆಂಗಳೂರಿನ ಒಂದು ಹೀರೋ ಆಗಬೇಕು. ದೇವರು ಅವ್ರಿಗೆ ಒಂದು ಆಶೀರ್ವಾದ ಕೊಡ್ತಾರೆ. ಅವ್ರ ಆಶೀರ್ವಾದದಿಂದ ಬೆಂಗಳೂರು ಅವ್ರು ಮಾಡ್ತಾರೆ. ಯಾರಾದ್ರೂ ಕ್ರಿಟಿಸೈಸ್ ಮಾಡ್ಲಿ, ಏನಿದೆ, ನಾವು ಚರ್ಚೆ ಮಾಡ್ಬೇಕಲ್ಲ. ಬೊಮ್ಮಾಯಿ ಇದ್ದಾಗ ಭ್ರಷ್ಟಾಚಾರ ಜಾಸ್ತಿ ಅಂತ ಹೇಳಿದೆ, ಸರಿ ಇದೆಯಾ? ಗರಂ ಸಿಂಗ್ ಇದ್ದಾಗ ನಾವೇ ಹೋಗ್ಬಿಟ್ಟು ಕ್ರಿಟಿಸೈಸ್ ಮಾಡ್ಬಿಟ್ಟು ಅದೆಲ್ಲ ಪರವಾಗಿಲ್ಲ ಬಿಡಿ, ಅದು ಕ್ರಿಟಿಸೈಸ್ ಮಾಡ್ತಾರೆ. ಮತ್ತೆ ಬಿಜೆಪಿ ಇವರು 4 ವರ್ಷ ಆಡಳಿತ ಮಾಡಿದ್ರು. ಏನಾದರೂ ಬೆಂಗಳೂರಿಗೆ ಒಂದು ಕೊಡುಗೆ ಕೊಟ್ಟಿದ್ದೀವಿ ಅಂತ ಏನಾದರೂ ಹೇಳ್ಬಿಟ್ಟು ಗಾರ್ಡನ್ ಸಿಟಿನ ಗಾರ್ಬೇಜ್ ಸಿಟಿ ಅಂತ ಮಾಡಿದ್ದು ಇವರು. ಎಲ್ಲ ಕಡೆ ಬಿಲ್ಸ್ ಬಾಕಿ ಇಟ್ಟೋಗಿದ್ರು ಇವರು. ಇಷ್ಟೆಲ್ಲ ಸಾಲ ಇಟ್ಟೋಗಿ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾರೆ. ಆಮೇಲೆ ಚುನಾವಣೆ ಮಾಡಿಲ್ಲ ಅಂತ ನೆನೆ ಹೇಳ್ತಾರೆ. ಯಾಕೆ ಚುನಾವಣೆ ಮಾಡಲಿ ಅವರು? ಇವರ ಅವಧಿನಲ್ಲೇ 2 ವರ್ಷ 8 ತಿಂಗಳು ಮಾಡಲಿಲ್ಲ. ಈಗ ನಾವು ಬಂದ್ಮೇಲೆ ಮತ್ತೆ 2 ವರ್ಷ ಆಯಿತು. ಗ್ರೇಟರ್ ಬ್ಯಾಂಗ್ಳೂರು ಅದು ಇದು ಅಂದ್ಕೊಂಡು ಏನೋ ಮುಂದಕ್ಕೆ ಹಾಕೊಂಡ್ರು. ಅಯ್ಯೋ, ಇಬ್ರು ಅವರೇ ಇದ್ದೀರಾ ಬಿಡಿ ರಾಮಲಿಂಗಾರೆಡ್ಡಿ ಸರ್. ಇನ್ನು ಮರಾಠಿಗರ ದೌರ್ಜನ್ಯಕ್ಕೆ ರಾಜ್ಯದ ವಿವಿಧೆಡೆ ಕನ್ನಡ ಪರ ಸಂಘಟನೆಗಳ ಆಕ್ರೋಶ ಮುಂದುವರೆದಿದೆ. ಆಳಂದ ಚೆಕ್ಪೋಸ್ಟ್ನಲ್ಲಿ ಮಹಾರಾಷ್ಟ್ರ ಬಸ್ಗೆ ಕಪ್ಪು ಮಸಿ ಬಳಿಯಲಾಗಿದೆ. ಮತ್ತೊಂದು ಘಟನೆಯಲ್ಲಿ ಆಳಂದದಲ್ಲಿಯೇ ಮಹಾರಾಷ್ಟ್ರ ಬಸ್ ಚಾಲಕನಿಗೆ ಹೂವಿನ ಹಾರ ಹಾಕಿ ಸನ್ಮಾನಿಸುವ ಮೂಲಕ ಸಾತ್ವಿಕ ಪ್ರತಿಭಟನೆಯನ್ನು ಕನ್ನಡ ಪರ ಸಂಘಟನೆಗಳು ಮಾಡಿವೆ. ಈ ಮಧ್ಯೆ ರಿಷಬ್ ಶೆಟ್ಟಿ ಶಿವಾಜಿ ಸಿನಿಮಾ ಮಾಡಬಾರದು ಅನ್ನೋ ಕೂಗು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬಂದಿದೆ. ಮಹಾರಾಷ್ಟ್ರ ರಾಜ್ಯನ ಚಿತ್ರ ಮಾಡಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಬೇಡಿ, ನಮಗೆ ಅವರ ಇತಿಹಾಸ ಬೇಕಿಲ್ಲ, ನಮ್ಮದೇ ನಾಡಿನ ಮಹನೀಯರ ಚಿತ್ರ ಮಾಡಿ ಅಂತ ಆಗ್ರಹ ಕೇಳಿಬಂದಿದೆ. ಇನ್ನು ಮಾರ್ಚ್ 22ರ ಕರ್ನಾಟಕ ಬಂದ್ಗೆ ಬೆಂಬಲ ಇಲ್ಲ ಅಂತ ಕರವೇ ನಾರಾಯಣಗೌಡ ಘೋಷಿಸಿದ್ದಾರೆ. ಓಲಾ ಊಬರ್ ಮಾಲೀಕರ ಸಂಘ ಕೆಲವೊಂದು ಷರತ್ತುಗಳನ್ನು ಮುಂದಿಟ್ಟಿದೆ. ಆದರೆ ಈ ಬಂದ್ ನಡೆಸುವ ಅಗತ್ಯವಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಪಾದಿಸಿದ್ದಾರೆ. ಬಂದ್ ದಿನ ಇರುವ ಎಸ್ಎಲ್ಸಿ ಪರೀಕ್ಷೆ ಮುಂದೂಡಲ್ಲ, ಅಗತ್ಯ ಕ್ರಮ ತಗೋತೀವಿ ಅಂತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಇಂದಿನಿಂದ ದ್ವಿತೀಯ ಪಿಯು ಪರೀಕ್ಷೆ ಶುರುವಾಗಿದೆ. ಮೊದಲ ದಿನದ ಪರೀಕ್ಷೆ ಸುಸೂತ್ರವಾಗಿ ಮುಗಿದಿದೆ. ವಿಚಾರ ಮುಗಿದೋಗಿದೆ. ಆ ಪುಂಡ್ರಿಗೆ ನಾವು ಬಂದ್ ಕರೆ ಕೊಟ್ಟು ನಮ್ಮ ರಾಜ್ಯ ಕ್ಲಾಸ್ ಮಾಡಿಕೊಂಡು ನಮ್ಮ ಸರ್ಕಾರ ಕ್ಲಾಸ್ ಮಾಡಿಕೊಂಡು ನಮ್ಮ ಜನರಿಗೆ ಕ್ಲಾಸ್ ಮಾಡಿಕೊಂಡು ಪ್ರಯೋಜನ ಏನು? ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಈ ಬಂದಿಗೆ ಬೆಂಬಲ. ಈಗೆಲ್ಲ ಮುಗಿದೋದ ವಿಷಯ ಅದು. ಮತ್ತೆ ಅದನ್ನು ಡಿಗ್ ಮಾಡೋದ್ರಾಗ ಏನು ಅವಶ್ಯಕತೆ ಇಲ್ಲ, ಮುಗಿದಿದೆ. ಎಲ್ಲ ಕಡೆ ಶಾಂತಿಯಿಂದ ಮತ್ತೆ ಓಡಾಡ್ತಿದ್ದ ಬಸ್ಸು. ಸೊ ಅದು ಕ್ಲೋಸ್ ಮಾಡಿದ್ರೆ ಯಥಾಸ್ಥಿತಿಯಾಗಿ ಮುಂದುವರಿತಿ, ಇಲ್ಲಾಂದ್ರೆ ಎಫೆಕ್ಟ್ ಆಗೋದು ಅದು ಬೆಳಗಾವಿಗೆ. ಅದು ನೇರವಾಗಿ ನಾನು ಹೋರಾಟಗಾರರಿಗೆ ನಾನು ಮನವಿ ಮಾಡೋದಿಷ್ಟೇ, ನಿಮಗೆ ಹೋರಾಟ ಮಾಡೋದಕ್ಕೆ ಹಕ್ಕಿದ್ದೇ ಇರ್ತದೆ. ಬಟ್ ಎಕ್ಸಾಮಿನೇಷನ್ ಅಂತಕ್ಕಂಥದ್ದು ಅದು ಬಹಳ ಇಂಪಾರ್ಟೆಂಟ್. ಮಕ್ಕಳ ಭವಿಷ್ಯ ಇರ್ತದೆ. ಮಕ್ಕಳ ಭವಿಷ್ಯಕ್ಕೆ ಯಾವುದೇ ಥರದ ಅಡಚಣೆ ಅವ್ರು ಮಾಡೋದಿಲ್ಲ ಅಂಥೇಳಿ, ನೀವು ಎಕ್ಸಾಮಿಗೆ ಹೋಗಬೇಡ ಅಂಥೇಳಿ ಯಾವುದೇ ಹೋರಾಟಗಾರರು ಕೂಡ ಮಕ್ಕಳಿಗೆ ಹೇಳೋದಿಲ್ಲ. ಅವರು ಕೂಡ ಸಹಕರಿಸ್ತಾರೆ, ಏನು ತೊಂದರೆ ಏನಾಗೋದಿಲ್ಲ. ಇನ್ನು ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ನಿರ್ಮಿಸ್ತಾ ಇರುವಂತಹ ಮನೆ ಕೊನೆ ಹಂತದಲ್ಲಿದೆ. ಈ ಹೊತ್ತಲೇ ಸಿಎಂ ಮನೆಯ ಕೂಗಳತೆ ದೂರದಲ್ಲಿ ಬೀದಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸುವ ಕಾರ್ಯ ನಡೆದಿದೆ. ಫುಟ್ಪಾತ್ ತೆರವು ಹೆಸರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಎತ್ತಂಗಡಿ ಮಾಡಿಸಲಾಗ್ತಾ ಇದೆ. ಆದರೆ ಮೈಸೂರಿನ ಬೇರಾವ ಫುಟ್ಪಾತ್ಗೂ ಕೂಡ ಅನ್ವಯವಾಗದ ಕಾನೂನು ಇಲ್ಲಿ ಯಾಕೆ ಅಂತ ಜನ ಕೇಳ್ತಾ ಇದ್ದಾರೆ. ಮೈಸೂರಲ್ಲಿ ಸಿಎಂ ಹೆಸರಿಗೆ ಅಧಿಕಾರಿಗಳೇ ಮಸಿ ಬಳಿಯೋಕೆ ರೆಡಿ ಆದ್ರ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎದ್ದಿದೆ. ಚಿಕ್ಕಬಳ್ಳಾಪುರ ಬೆನ್ನಲ್ಲೇ ಬಳ್ಳಾರಿಗೂ ಕೂಡ ಹಕ್ಕಿ ಜ್ವರ ಕಾಲಿಟ್ಟಿದೆ. ಸಂಡೂರಿನ ಕುರೆಕುಪ ಜಾನುವಾರು ಸಂವರ್ಧನೆ ಮತ್ತು ತರಬೇತಿ ಕೇಂದ್ರದಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿದೆ. ಇತ್ತ ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಎಲ್ಲಾ ಕೋಳಿಗಳನ್ನು ಅಧಿಕಾರಿಗಳು ಸಾಮೂಹಿಕ ಹತ್ಯೆ ಮಾಡಿ ವೈಜ್ಞಾನಿಕವಾಗಿ ಹೂತಿದ್ದಾರೆ. ಗ್ರಾಮದಲ್ಲಿ ಇಂದು ಕೂಡ ಸ್ಯಾನಿಟೈಸೇಷನ್, ಆರೋಗ್ಯ ತಪಾಸಣೆ ನಡೆದಿದೆ. ಇನ್ನು ಮಂಡ್ಯ ವಿವಿ ಸೇರಿ ಹಲವು ವಿವಿಗಳನ್ನು ಮುಚ್ಚುವ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಜಂಟಿಯಾಗಿ ಪ್ರತಿಭಟನೆ ನಡೆಸಿದವು. ವಿವಿ ಮುಚ್ಚುವ ನಿರ್ಧಾರ ಕೈಬಿಡುವಂತೆ ಆಗ್ರಹಿಸಿದ್ವು. ಹಣದ ಕೊರತೆ ಕಾರಣ ನೀಡಿ ವಿವಿ ರದ್ದು ಎನ್ನುತ್ತಿರುವ ಸರ್ಕಾರದ ವಿರುದ್ಧ ಭಿಕ್ಷೆ ಬೇಡುವ ಮೂಲಕ ಬಿಜೆಪಿಗರು ವ್ಯಂಗ್ಯ ಮಾಡಿದರು. ಇನ್ನು ಲಿಂಗಾಯತ ಮುಖಂಡರ ಜಿಲ್ಲಾವಾರು ಸಭೆ ನಡೆಸದಂತೆ ರೇಣುಕಾಚಾರ್ಯಗೆ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಸೂಚನೆ ನೀಡಿದ್ದಾರೆ. ಆದರೆ ರೇಣುಕಾಚಾರ್ಯ ಸಭೆ ಮಾಡೋದಾಗಿ ಘೋಷಿಸಿದ್ದಾರೆ. ಕಿತ್ಕೊಂತಾ ಇದ್ದಾರೆ. ನಾವು ಆರಾಮ್ಸೆ ಸುಮ್ಮನೆ ಇದ್ದೀರಿ, ತಿರುಗಿ ಬೀಳ್ಬೇಕಲ್ಲ. KRS ಅಲ್ಲಿ ಏನೋ ಒಂಚೂರು ನೀರು ಎಕ್ಸ್ಟ್ರಾ ಬಿಟ್ರೆ ಅವತ್ತೇ ಸ್ಟ್ರೈಕ್. ಇಲ್ಲಿ ಸರ್ಕಾರಕ್ಕೆ ಆದಾಯ ಬರಬೇಕು. ಪಾಪ ರಾವುಟ ಸಿದ್ದರಾಮಯ್ಯ ಹಣ ಇಲ್ಲ ಅಂದ್ರೆ ಓಪನ್ ಆಗಿ ಹೇಳ್ಬಿಡ್ಲಿ, ಭಿಕ್ಷೆ ಬೇಡ ಆದ್ರೂ ಕೂಡ ನಾವು ಈ ಯೂನಿವರ್ಸಿಟಿನ ಉಳಿಸ್ಕೊಂತೀರಿ. ಇನ್ನು ದೆಹಲಿಯಲ್ಲಿ ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಬಿಜೆಪಿ ಸರ್ಕಾರ ಈಗ ಮುಂದಾಗಿದೆ. ಏನು ಹೊಸದಾಗಿ ಬದಲಾವಣೆ ಮಾಡಿದ್ದಾರೆ ಅಂದರೆ 15 ವರ್ಷಕ್ಕಿಂತ ಹಳೆಯದಾದ ವಾಹನಗಳಿಗೆ ಮಾರ್ಚ್ 31ರಿಂದ ಪೆಟ್ರೋಲ್ ಡೀಸೆಲ್ ಯಾವುದು ತುಂಬೋ ಹಂಗಿಲ್ಲ ಅಂತೆ. ಬಂಕ್ಗೆ ಆದೇಶ ಕೊಟ್ಬಿಟ್ಟಿದ್ದಾರೆ. ಹಳೆ ವಾಹನಗಳನ್ನು ಗುರುತಿಸಲು ಬಂಕ್ಗಳ ಬಳಿ ಗ್ಯಾಡ್ಜೆಟ್ಗಳನ್ನು ರೇಖಾಗುಪ್ತಾ ಈಗ ಸರ್ಕಾರ ಅಳವಡಿಸಿದೆ. ಒಳ್ಳೆಯ ನಿರ್ಧಾರ ಮಾಡಿ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಮನಾ ಬಳಿ ಹಿಮಕುಸಿತ ದುರಂತದಲ್ಲಿ 4 ಕಾರ್ಮಿಕರು ಮೃತಪಟ್ಟಿದ್ದಾರೆ. ನಿನ್ನೆಯಿಂದ ಅವಿರತವಾಗಿ ಶ್ರಮಿಸಿದ್ದ ಸೇನೆ 5 ಮಂದಿಯನ್ನು ರಕ್ಷಿಸಿತ್ತು. ಈ ಪೈಕಿ
ತೀವ್ರವಾಗಿ ಅಸ್ವಸ್ಥಗೊಂಡಿದ್ದ 4 ಮೃತಪಟ್ಟಿದ್ದಾರೆ. ಇನ್ನೂ 5 ಪತ್ತೆಗೆ ಸೇನಾಪಡೆ ಕಾರ್ಯಾಚರಣೆ ನಡೆಸಿದೆ. ಇನ್ನು ಮಲೆಮಹದೇಶ್ವರ ಬೆಟ್ಟಕ್ಕೆ ತೆರಳುತ್ತಾ ಇದ್ದ ಭಕ್ತರ ಕಾರಿಗೆ ಟಿಪ್ಪರ್ ಡಿಕ್ಕಿಯಾಗಿದೆ. ಪಾಪ 5 ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಕೊಳ್ಳೇಗಾಲದ ಚಿಕ್ಕಿಂದುವಾಡಿ ಬಳಿ ನಡೆದಿದೆ. ಮೈಸೂರಿನ ನಿಖಿತ್ ಅಂತೆ, ಶ್ರೀಲಕ್ಷ್ಮಿ, ಮಂಡ್ಯ ಮೂಲದ ಸುಹಾಸ್, ಶ್ರೇಯಸ್, ನಿತಿನ್ ಮೃತಪಟ್ಟಿರೋದು. ಇವರೆಲ್ಲ ಮೈಸೂರಿನ MIT ಕಾಲೇಜಿನ ವಿದ್ಯಾರ್ಥಿಗಳು. ಪೊಲೀಸರೀಗ ತನಿಖೆ ನಡೆಸ್ತಾ ಇದ್ದಾರೆ. ವಿಶ್ವ ಕುಬೇರ ಟ್ರಂಪ್ ಸರ್ಕಾರದ ಅತ್ಯಂತ ಪ್ರಭಾವಿ ಎಲಾನ್ ಮಸ್ಕ್ ಮತ್ತೊಮ್ಮೆ ತಂದೆ ಆಗಿದ್ದಾರೆ. ಮಸ್ಕ್ ಜೊತೆಗೆ ಸಹಜೀವನ ನಡೆಸ್ತಾ ಇರುವ ಶಿವೋನ್ ಜುಲಿಸ್ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಮಗುವಿಗೆ ಸೆಲ್ಡಾನ್ ಲೈಕುರ್ಗಸ್ ಎಂಬ ಹೆಸರನ್ನ ಇಡಲಾಗಿದೆ. ಅಂದಹಾಗೆ ಮಸ್ಕ್ಗೆ ಇದು ಸೇರಿ ಒಟ್ಟು 14 ಮಕ್ಕಳಿವೆ. ಎಷ್ಟು? 14 ಮಕ್ಕಳಿವೆ. ಖ್ಯಾತ ಕವಿ ಜಾವೇದ್ ಅಖ್ತರ್ಗೆ ನಟಿ ಕಂಗನಾ ರಣವತ್ ಕ್ಷಮಾಪಣೆಯನ್ನ ತಿಳಿಸಿದ್ದಾರೆ. ಸುಶಾಂತ್ ಸಿಂಗ್ ರಜಪೂತ್ ಕೇಸ್ನಲ್ಲಿ ಅನಗತ್ಯವಾಗಿ ತಮ್ಮ ಹೆಸರನ್ನು ಪ್ರಸ್ತಾಪಿಸಿದ್ದಾರೆ ಅಂತ ಕಂಗನಾ ವಿರುದ್ಧ ಜಾವೇದ್ ಅಖ್ತರ್ ಮಾನಹಾನಿ ಕೇಸನ್ನು ಹಾಕಿದ್ರು. ಇದಕ್ಕೆ ಪ್ರತಿಯಾಗಿ ಕಂಗನಾ ಸಹ ಜಾವೇದ್ ಅಖ್ತರ್ ವಿರುದ್ಧ ಬೆದರಿಕೆ ಕೇಸ್ ಹಾಕಿದ್ರು. ಇಂದು ಇಬ್ಬರೂ ಕೇಸನ್ನು ವಾಪಸ್ ಪಡೆದು ರಾಜಿ ಮಾಡಿಕೊಂಡಿದ್ದಾರೆ. ಅಂತರಿಕ್ಷದಲ್ಲಿ ಸಿಲುಕಿರುವ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರನ್ನ ಮಾರ್ಚ್ 19ರಂದು ಭೂಮಿಗೆ ಕರೆತರುವುದಾಗಿ ನಾಸಾ ಪ್ರಕಟಿಸಿದೆ. ನಾಸಾ ಮಾಹಿತಿ ಪ್ರಕಾರ 3 ವ್ಯೋಮಗಾಮಿಗಳನ್ನು ಹೊತ್ತ ಬಾಹ್ಯಾಕಾಶ ನೌಕೆ ಮಾರ್ಚ್ 12ರಂದು ತನ್ನ ಯಾನ ಶುರು ಮಾಡುತ್ತೆ. ಕ್ರೂ ಮಿಷನ್ 10ರಲ್ಲಿ ಸುನಿತಾ ಸೇರಿ 3 ಭೂಮಿಗೆ ವಾಪಸ್ ಆಗಲಿದ್ದಾರೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಲಕ್ಷ ಭಕ್ತರ ಸಮ್ಮುಖದಲ್ಲಿ ಶಿವರಾತ್ರಿ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಮಾದಪ್ಪನ ರಥ ಎಳೆಯುವ ಮೂಲಕ ಸಹಸ್ರಾರು ಭಕ್ತರು ಪುನೀತರಾದರು. ರಥೋತ್ಸವದ ವೇಳೆ ಭಕ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಉಘೇ ಉಘೇ ಮಾದಪ್ಪ ಅಂತ ಕೂಗು ಮಾಧ್ವನಿಸಿತ್ತು.